ಶಕ್ತಿ ಸ್ವರೂಪಿಣಿ ಎಂದು ಕರೆದಿದ್ದಾರೆ. ಶಕ್ತಿ ಎಂದು ಹೇಳಿದಾಗ ಅದರ ಅರ್ಥ ದೇವಿ, ದೇವಿ ತತ್ವ, ಅಥವಾ ಈ ಅರ್ಥದಲ್ಲೂ ತೆಗೆದುಕೊಳ್ತಾರೆ. ಶ್ರೀರಾಮಕೃಷ್ಣರು ಹೇಳುತ್ತಾರೆ, ಬ್ರಹ್ಮ ಮತ್ತು ಶಕ್ತಿ ಅಭಿನ್ನ. ಶಕ್ತಿ ಅಂದರೆ ದೇವಿ ತತ್ವ, ಕಾಳಿ ತತ್ವ. ಶ್ರೀರಾಮಕೃಷ್ಣರು ಉದಾಹರಣೆ ಕೊಡುತ್ತಾರೆ. ಯಾವ ರೀತಿ ಅಗ್ನಿ ಮತ್ತು ಅದರ ಸುಡುವ ಶಕ್ತಿ ಬೇರೆಯಲ್ಲವೋ, ಹೇಗೆ ವಜ್ರ ಮತ್ತು ಅದರ ಪ್ರಭೆ ಬೇರೆಯಲ್ಲವೋ, ಹೇಗೆ ಹಾಲು ಮತ್ತು ಅದರ ಬಿಳುಪು ಬೇರೆಯಲ್ಲವೋ, ಹೇಗೆ ಹಾವು ಮತ್ತು ಅದರ ವಕ್ರ ಗತಿ ಬೇರೆಯಲ್ಲವೋ, ಹಾಗೆ ಬ್ರಹ್ಮ ಮತ್ತು ಶಕ್ತಿ ಅಭಿನ್ನ. ಬ್ರಹ್ಮ ಅಂತ ಹೇಳಿದಾಗ ನಿರ್ಗುಣ ನಿರಾಕಾರ ಪರಬ್ರಹ್ಮ. ಶಕ್ತಿ ಅಂತ ಹೇಳಿದಾಗ ಅದೇ ಬ್ರಹ್ಮ ಸೃಷ್ಟಿ ಸ್ಥಿತಿ ಲಯ ಕಾರ್ಯದಲ್ಲಿ ತೊಡಗುವ ಆದ್ಯಾಶಕ್ತಿ ಅಂತ ಹೇಳಿದಾಗ ಭಗವಂತನ ಜೊತೆಯಲ್ಲಿ ಆಗಮಿಸಿದಂತಹ ದೇವಿ ತತ್ವ. ಉದಾಹರಣೆಗೆ ಶ್ರೀರಾಮನ ಜೊತೆಯಲ್ಲಿ ಸೀತೆ ಆಗಮಿಸಿದ ಹಾಗೆ, ಶ್ರೀಕೃಷ್ಣನ ಜೊತೆಯಲ್ಲಿ ರಾಧೆ ರುಕ್ಮಿಣಿಯರು ಆಗಮಿಸಿದ ಹಾಗೆ, ಶ್ರೀರಾಮಕೃಷ್ಣರ ಜೊತೆಯಲ್ಲಿ ಆದ್ಯಾಶಕ್ತಿಯಾಗಿ ಶ್ರೀಮಾತೆ ಶಾರದಾ ದೇವಿಯವರು ಆಗಮಿಸಿದ್ದಾರೆ.